ಅಷ್ಟೇ. ಆವಾಗ ನಮ್ಮಮ್ಮ ಹೇಳಿದ್ರು, ಬೆಂಗಳೂರಲ್ಲಿ ಎಷ್ಟು ವರ್ಷ ಇದ್ದು ನೀವು? ನಾವಿಲ್ಲ ಸಿಸ್ಟರ್, ನಮ್ಮ ಅಣ್ಣ ಇವಾಗ ಅಲ್ಲೇ ಇರೋದು, ನಾವಿಲ್ಲೇ ಹುಟ್ಟಿದಾಗಿಂದನೂ ಇಲ್ಲೇ ಬೆಂಗಳೂರಲ್ಲೇ ಇರೋದು. ವರ್ಷಕ್ಕೊಂದ್ಸರಿ ಮಂಗಳೂರಿಗೆ ಹೋಗ್ತಾ ಇದ್ವಿ ಅಷ್ಟೇ. ನಮ್ಮಮ್ಮ ಹೇಳ್ತಾ ಇದ್ವಿ, ಕಷ್ಟ ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಅದಕ್ಕೋಸ್ಕರ ಉಪವಾಸ ಇದ್ದು ಆರೋಗ್ಯ ಹಾಳಾದರೆ ಅದಕ್ಕೆ ಬೇರೆ ದುಡ್ಡು ಎಲ್ಲಿಂದ ತೊಗೊಂಡ್ಬರ್ತೀಯ? ಇವತ್ತು ಕಷ್ಟಪಡ್ತಾ ಇದೆಯಾ ಪಡು, ಮನೇಲಿ ಏನಿದೆಯೋ ಅದು ತಿನ್ಬಿಟ್ಟು ಆರೋಗ್ಯವಾಗಿ ನೀನು ನೋಡಿಕೊಂಡು ನೆಮ್ಮದಿಯಾಗಿರು. ನಾಳೆ ದಿನ ಸುಖ ಬಂದೇ ಬರುತ್ತೆ, ಅದುವರೆಗೂ ತಾಳ್ಮೆಯಿಂದ ಇರಬೇಕು ಅಂತೇಳಿ ಜೋರು ಮಾಡಿದ್ರು. ಇಲ್ಲ ಬೇಡ, ಊಟ ತಿಂಡಿ ಏನು ಬೇಡ ಅಂತ, ನಾನು ಮನೇಲಿರಬೇಕು ಅಂದರೆ ತಿನ್ನು, ಬೇಡ ಅಂದರೆ ಹೋಗ್ತಾ ಇರೋ ಅಂತಂದ್ಬಿಟ್ಟು.